ಕ್ರಿಕೆಟ್ ಜಗತ್ತಿನ ಇಂಟ್ರೆಸ್ಟಿಂಗ್ ಸುದ್ದಿಗಳನ್ನ ಕ್ವಿಕ್ ಆಗಿ ಹೇಳ್ತೇನೆ ಕ್ರಿಕೆಟ್ ರೌಂಡಪ್ ನಲ್ಲಿ. ನಾನು ಶಾಂತ. ನೀವು ಸುದ್ದಿಯಾನದ ಸಬ್ಸ್ಕ್ರೈಬರ್ ಆಗೋದಕ್ಕೆ ಮರಿಬೇಡಿ. ಆಸ್ಟ್ರೇಲಿಯಾ ವಿರುದ್ಧದ ಸೂಪರ್ ಹಿಟ್ ಪಂದ್ಯದಲ್ಲಿ ಭಾರತ ಗೆದ್ದು ಬೀಗಿದೆ. ಆಸ್ಟ್ರೇಲಿಯಾ ಎದುರು ಗೆದ್ದು ಬೀಗಿದ ಟೀಂ ಇಂಡಿಯಾದ ಗೆಲುವಿನ ರೂವಾರಿ ಅಕ್ಷರ್ ಪಟೇಲ್ ಅಂದ್ರೂ ತಪ್ಪಾಗಲ್ಲ. ಅಕ್ಷರ್ ಪಟೇಲ್ ಅವರ ಅಸಾಧಾರಣ ಫೀಲ್ಡಿಂಗ್ ಎಫರ್ಟ್ನಿಂದ ಸಿಕ್ಸರ್ ಹೋಗಬೇಕಿದ್ದ ಚೆಂಡು ಕ್ಯಾಚ್ ಆಗಿ ಪಂದ್ಯಕ್ಕೆ ಬಿಗ್ ಟರ್ನ್ ಕೊಟ್ಟಿತ್ತು. ಅಕ್ಷರ್ ಪಟೇಲ್ ಬೌಂಡ್ರಿ ಲೈನ್ನಲ್ಲಿ ಹಕ್ಕಿಯಂತೆ ಹಾರಿ ಒಂದೇ ಕೈನಲ್ಲಿ ಅದ್ಭುತ ಕ್ಯಾಚ್ ಹಿಡಿದಿರೋದು ರೋಚಕ ಕ್ಷಣಕ್ಕೂ ಕೂಡ ಸಾಕ್ಷಿಯಾಗಿತ್ತು. ಆಕ್ರಮಣಕಾರಿ ಆಟವಾಡ್ತಾ ಇದ್ದ ಆಸೀಸ್ ನಾಯಕ ಮಿಚೆಲ್ ಮಾರ್ಷ್ ಅವರು ಅಕ್ಷರ್ ಪಟೇಲ್ ಅವರ ಸ್ಟನ್ನಿಂಗ್ ಕ್ಯಾಚ್ಗೆ ಹತಾಶೆಯಿಂದ ಪೆವಿಲಿಯನ್ ಸೇರಿದ್ರು. ಸದ್ಯ ಈ ಕ್ಯಾಚ್ನ ವಿಡಿಯೋ ವೈರಲ್ ಆಗಿದ್ದು ನೆಟ್ಟಿಗರು ಆಸೀಸ್ಗೆ ಮೋಯೆ ಅಂತ ಕಮೆಂಟ್ ಮಾಡಿ ಪ್ರತಿಕ್ರಿಯೆ ನೀಡುತ್ತಿದ್ದಾರೆ. ಐಸಿಸಿ ಟಿ20 ಕ್ರಿಕೆಟ್ ವಿಶ್ವಕಪ್ ಇತಿಹಾಸದಲ್ಲಿ ಪಂದ್ಯ ಶ್ರೇಷ್ಠ ಗೌರವ ಪಡೆದ ಟೀಂ ಇಂಡಿಯಾದ ಮೊಟ್ಟ ಮೊದಲ ನಾಯಕ ಎಂಬ ವಿಶೇಷ ದಾಖಲೆಯನ್ನು ಬರೆದಿದ್ದಾರೆ ರೋಹಿತ್ ಶರ್ಮಾ. ಜೊತೆಗೆ ದಾಖಲೆಗಳಿಗಾಗಿ ಬ್ಯಾಟಿಂಗ್ ಮಾಡೋದಿಲ್ಲ ಎಂದು ಹೇಳೋ ಮೂಲಕ ಫ್ಯಾನ್ಸ್ ಮನಗೆದ್ದಿದ್ದಾರೆ. ಆಸ್ಟ್ರೇಲಿಯಾ ವಿರುದ್ಧದ ಪಂದ್ಯದಲ್ಲಿ ನಾಯಕ ರೋಹಿತ್ ಶರ್ಮಾ ಕೇವಲ 8 ರನ್ಗಳ ಅಂತರದಿಂದ ಶತಕ ವಂಚಿತರಾದರು. ಮ್ಯಾಚ್ ವಿನ್ನಿಂಗ್ ಬ್ಯಾಟಿಂಗ್ ಪ್ರದರ್ಶನ ನೀಡಿದ ರೋಹಿತ್ ಶರ್ಮಾಗೆ ಸಹಜವಾಗಿಯೇ ಪಂದ್ಯ ಶ್ರೇಷ್ಠ ಪ್ರಶಸ್ತಿಯ ಗೌರವ ಒಲಿಯಿತು. ಪೋಸ್ಟ್ ಮ್ಯಾಚ್ ಪ್ರೆಸೆಂಟೇಷನ್ ವೇಳೆ ಕಾಮೆಂಟೇಟರ್ನಲ್ಲಿ ಹರ್ಷ ಬೋಗ್ಲೆ 92 ರನ್ ಗಳಿಸಿದ್ದಾಗ ಶತಕದ ಬಗ್ಗೆ ಆಲೋಚನೆ ಬಂದಿತ್ತೆ ಎಂದು ಪ್ರಶ್ನೆ ಮಾಡಿದರು. ಇದಕ್ಕೆ ಖಡಕ್ ಉತ್ತರ ಕೊಟ್ಟ ರೋಹಿತ್ ಶರ್ಮಾ ದಾಖಲೆಗಳಿಗಾಗಿ ಆಡೋದಿಲ್ಲ ಎಂದಿದ್ದಾರೆ. ಆಫ್ಘಾನಿಸ್ತಾನ ತಂಡ ಇದೇ ಮೊದಲ ಬಾರಿಗೆ ವಿಶ್ವಕಪ್ ಸೆಮಿಫೈನಲ್ ಪ್ರವೇಶಿಸಿ ದಾಖಲೆ ಬರೆದಿದೆ. ಬಾಂಗ್ಲಾದೇಶವನ್ನು ಸೋಲಿಸುವ ಮೂಲಕ ಆಫ್ಘಾನಿಸ್ತಾನ ಟಿ20 ವಿಶ್ವಕಪ್ ಸೆಮಿಫೈನಲ್ಗೆ ಟಿಕೆಟ್ ಖಚಿತಪಡಿಸಿಕೊಂಡಿದೆ. ಸೂಪರ್ ಹಿಟ್ ಹಂತದ ಕೊನೆಯ ಹಾಗೂ ರೋಚಕ ಪಂದ್ಯದಲ್ಲಿ ನಾಯಕ ಸ್ಪಿನ್ನರ್ ರಶೀದ್ ಖಾನ್ ಕೈಚಳಕ ಹಾಗೆ ವೇಗಿ ನವೀನ್ ಉಲ್ ಹಕ್ ಕರಾರುವಕ ದಾಳಿಯಿಂದ ಬಾಂಗ್ಲಾದೇಶದ ವಿರುದ್ಧ 9 ರನ್ ಅಂತರದ ಗೆಲುವು ಸಾಧಿಸುವ ಮೂಲಕ ಆಫ್ಘಾನಿಸ್ತಾನ ಸೆಮಿಫೈನಲ್ ಪ್ರವೇಶ ಪಡೆದಿದೆ. ಬಾಂಗ್ಲಾದೇಶ ತಂಡದ ದುರಾದೃಷ್ಟವೋ ಇಲ್ಲ ವರುಣನ ಅವಕೃಪೆಯೋ ಆಫ್ಘಾನಿಸ್ತಾನ ತಂಡದ ಎದುರು ಸೋತು ಸೆಮಿಫೈನಲ್ ರೇಸ್ನಿಂದಲೇ ಹೊರಬಿದ್ದಿದೆ. ಟಾಸ್ ಗೆದ್ದು ಮೊದಲು ಬ್ಯಾಟಿಂಗ್ ಮಾಡಿದ ಆಫ್ಘಾನಿಸ್ತಾನ ತಂಡ ನಿಗದಿತ 20 ಓವರ್ಗಳಲ್ಲಿ 5 ವಿಕೆಟ್ ಕಳೆದುಕೊಂಡು 115 ರನ್ ಗಳಿಸಿತ್ತು. ಗೆಲ್ಲಲು ಬಾಂಗ್ಲಾದೇಶಕ್ಕೆ 116 ರನ್ಗಳ ಗುರಿ ನಿಗದಿಯಾಗಿದ್ರೂ ಕೂಡ ಮಳೆಯಿಂದಾಗಿ ಪಂದ್ಯಕ್ಕೆ ಅಡಚಣೆಯಾಗಿ ಓವರ್ಗಳನ್ನು 19 ಓವರ್ಗಳಿಗೆ ಕಡಿತಗೊಳಿಸಲಾಯಿತು. ಗೆಲುವಿನ ಗುರಿ 114ಕ್ಕೆ ಪರಿಷ್ಕರಣೆ ಮಾಡಲಾಯಿತು. ಬಾಂಗ್ಲಾದೇಶ 17.5 ಓವರ್ಗಳಲ್ಲಿ 105 ರನ್ಗಳಿಗೆ ಆಲ್ಔಟ್ ಆಯಿತು. ಬಾಂಗ್ಲಾದೇಶದ ಸೆಮಿ ಕನಸನ್ನ ನುಚ್ಚು ನೂರು ಮಾಡಿದ ಅಫ್ಘಾನ್ ಮೊದಲ ಬಾರಿಗೆ ಸೆಮಿಫೈನಲ್ಗೆ ಟಿಕೆಟ್ ಪಡೆಯಿತು. ಈ ಬಾರಿ ಟಿ20 ವಿಶ್ವಕಪ್ನಲ್ಲಿ ಕಂಡಿದ್ದು ಅಚ್ಚರಿಯ ಫಲಿತಾಂಶಗಳೇ. ಸೂಪರ್ ಹಿಟ್ ಹಂತಕ್ಕೇರಿದ ಬಲಿಷ್ಠ ಟೀಮ್ಗಳ ಹೊರಬಿದ್ದಿದ್ರೆ ಇತ್ತ ಸೆಮಿಫೈನಲ್ ರೇಸ್ನಲ್ಲೂ ಕೂಡ ಬಲಿಷ್ಠ ತಂಡಗಳು ಕೂಡ ಔಟ್ ಆಗಿವೆ. ಅದರಲ್ಲೂ ವಿಶ್ವಕಪ್ ಗೆದ್ದ ಆಸ್ಟ್ರೇಲಿಯಾ ತಂಡ ಟಿ20 ವಿಶ್ವಕಪ್ನಲ್ಲಿ ಸೆಮಿಫೈನಲ್ನಲ್ಲೇ ಹೊರಬಿದ್ದಿದೆ. ಈ ಮೂಲಕ ಬಾಂಗ್ಲಾದೇಶ, ಆಸ್ಟ್ರೇಲಿಯಾ, ವೆಸ್ಟ್ ಇಂಡೀಸ್ ತಂಡಗಳು ತಮ್ಮ ಹೋರಾಟವನ್ನು ಕೊನೆಗೊಳಿಸಿವೆ. ಟಿ20 ವಿಶ್ವಕಪ್ಗೆ ಆತಿಥ್ಯವನ್ನು ವಹಿಸುವ ತಂಡಗಳು ಟ್ರೋಫಿ ಗೆಲ್ಲಲು ವಿಫಲವಾಗುವ ಸಂಪ್ರದಾಯ ಈ ಸಲ ಕೂಡ ಮುಂದುವರೆದಿದೆ. ಈ ಸಲ ಟೂರ್ನಿಗೆ ಆತಿಥ್ಯ ವಹಿಸಿದ್ದ ಅಮೆರಿಕ ಹಾಗೆ ವೆಸ್ಟ್ ಇಂಡೀಸ್ ಸೂಪರ್ ಹಿಟ್ ಹಂತದಲ್ಲೇ ಟೂರ್ನಿಯಿಂದ ನಿರ್ಗಮಿಸಿವೆ. 2007ರಲ್ಲಿ ದಕ್ಷಿಣ ಆಫ್ರಿಕಾದಲ್ಲಿ ನಡೆದಿದ್ದ ಟೂರ್ನಿಯಲ್ಲಿ ಭಾರತ, 2009ರಲ್ಲಿ ಇಂಗ್ಲೆಂಡ್ನಲ್ಲಿ ನಡೆದಿದ್ದ ಟೂರ್ನಿಯಲ್ಲಿ ಪಾಕಿಸ್ತಾನ ಚಾಂಪಿಯನ್ ಆಗಿತ್ತು. 2022ರಲ್ಲಿ ಆಸ್ಟ್ರೇಲಿಯಾದಲ್ಲಿ ನಡೆದಿದ್ದ ಟೂರ್ನಿಯಲ್ಲಿ ಇಂಗ್ಲೆಂಡ್ ಪ್ರಶಸ್ತಿಯನ್ನು ಮುಡಿಗೇರಿಸಿಕೊಂಡಿತ್ತು. ಈ ಬಾರಿ ಗುಂಪು ಹಂತದಲ್ಲಿ ಉತ್ತಮ ಪ್ರದರ್ಶನ ತೋರಿದ ವಿಂಡೀಸ್ ತವರಿನಲ್ಲಿ ಪ್ರಶಸ್ತಿ ಜಯಿಸಿದ ಮೊದಲ ತಂಡ ಎನ್ನುವ ದಾಖಲೆ ಬರೆಯುವ ನಿರೀಕ್ಷೆಯಲ್ಲಿತ್ತು. ಆದರೆ ಆ ನಿರೀಕ್ಷೆ ಈ ಬಾರಿ ಕೂಡ ಈಡೇರಲೇ ಇಲ್ಲ. ಮಹತ್ವದ ಟೂರ್ನಿಗಳ ನಿರ್ಣಾಯಕ ಪಂದ್ಯಗಳಲ್ಲಿ ದುರಾದೃಷ್ಟಕರವಾಗಿ ಸೋತು ಹೊರಬೀಳೋದಕ್ಕೆ ಹೆಸರುವಾಸಿಯಾಗಿದ್ದ ತಂಡ ಅಂದರೆ ಅದು ದಕ್ಷಿಣ ಆಫ್ರಿಕಾ. ಈ ಟೀಮ್ ಚೋಕರ್ಸ್ ಅಂತಾನೆ ಖ್ಯಾತಿ ಪಡೆದಿದೆ. ಈ ಬಾರಿ ದಕ್ಷಿಣ ಆಫ್ರಿಕಾ ತಂಡ ಚೋಕರ್ಸ್ ಎಂಬ ಹಣೆಪಟ್ಟಿಯನ್ನು ಅಳಿಸಿ ಹಾಕುವ ಪ್ರಯತ್ನದಲ್ಲಿ ಮೊದಲ ಹೆಜ್ಜೆ ಇರಿಸಿದೆ. ಕೊನೆಗೂ ದಕ್ಷಿಣ ಆಫ್ರಿಕಾ ಸೆಮಿಫೈನಲ್ಗೆ ಲಗ್ಗೇಟಿದೆ. ಈ ಮೂಲಕ ಟಿ20 ವಿಶ್ವಕಪ್ ಗೆಲ್ಲುವ ಹುಮ್ಮಸ್ಸಿನಲ್ಲಿದೆ. ಟೀಂ ಇಂಡಿಯಾದ ಜಿಂಬಾಬ್ವೆ ಪ್ರವಾಸಕ್ಕೆ ಬಿಸಿಸಿಐ 15 ಸದಸ್ಯರ ತಂಡವನ್ನು ಪ್ರಕಟ ಮಾಡಿದೆ. ತಂಡದ ನಾಯಕತ್ವವನ್ನು ಶುಭ್ಮನ್ ಗಿಲ್ಗೆ ನೀಡಲಾಗಿದೆ. ಅಚ್ಚರಿಯ ಸಂಗತಿ ಅಂದರೆ ಟಿ20 ವಿಶ್ವಕಪ್ನ ಪ್ಲೇಯಿಂಗ್ 11ನಲ್ಲಿ ಕಾಣಿಸಿಕೊಂಡಿರುವ ಒಬ್ಬನೇ ಒಬ್ಬ ಆಟಗಾರ ಕೂಡ ಈ ಸರಣಿಗಾಗಿ ತಂಡದಲ್ಲಿ ಆಯ್ಕೆಯಾಗಿಲ್ಲ. ವೇಳಾಪಟ್ಟಿಯ ಪ್ರಕಾರ ಜುಲೈ 6ರಿಂದ ಸರಣಿ ಆರಂಭ ಆಗಲಿದೆ. ಈ ಸರಣಿಯಲ್ಲಿ 5 ಟಿ20 ಪಂದ್ಯಗಳು ನಡೆಯಲಿವೆ. ಗೌತಮ್ ಗಂಭೀರ್ ಕೋಚ್ ಆಗಿ ಆಯ್ಕೆಯಾದರೆ ರೋಹಿತ್ ಶರ್ಮಾ ಮತ್ತು ವಿರಾಟ್ ಕೊಹ್ಲಿಗೆ ಟೀಂ ಇಂಡಿಯಾದಿಂದ ಗೇಟ್ ಪಾಸ್ ಸಿಗಲಿದೆ ಎನ್ನಲಾಗ್ತಾ ಇದೆ. ಹೆಡ್ ಕೋಚ್ ಹುದ್ದೆಯನ್ನು ಸ್ವೀಕರಿಸಲು ಗೌತಮ್ ಗಂಭೀರ್ ಅವರು ಬಿಸಿಸಿಐಗೆ 5 ಷರತ್ತುಗಳನ್ನು ವಿಧಿಸಿದ್ದಾರಂತೆ. ಭಾರತ ತಂಡದ ಹಿರಿಯ ಆಟಗಾರರಾದ ವಿರಾಟ್ ಕೊಹ್ಲಿ, ರೋಹಿತ್ ಶರ್ಮಾ, ರವೀಂದ್ರ ಜಡೇಜಾ ಹಾಗೆ ಮೊಹಮ್ಮದ್ ಶಮಿ ಅವರಿಗೆ ಮುಂದಿನ ವರ್ಷ ನಡೆಯುವ ಐಸಿಸಿ ಚಾಂಪಿಯನ್ಸ್ ಟ್ರೋಫಿ ಕೊನೆ ಟೂರ್ನಿಯಾಗಿದೆ. ಈ ಟೂರ್ನಿಯಲ್ಲಿ ಪ್ರಶಸ್ತಿ ಗೆಲ್ಲುವಲ್ಲಿ ಭಾರತ ತಂಡ ವಿಫಲರಾದರೆ ಈ 4 ಹಿರಿಯ ಆಟಗಾರರನ್ನ ತಂಡದಿಂದ ಕೈ ಬಿಡಲಾಗುತ್ತೆ ಎಂದು ಗಂಭೀರ್ ಹೇಳಿದ್ದಾರಂತೆ. ಧೋನಿ ತನ್ನ ನಡೆಯಿಂದಲೇ ಆಗಾಗ ತಮ್ಮ ಸರಳತೆಯನ್ನು ಪ್ರೂವ್ ಮಾಡಿದ್ದಾರೆ. ಇದೇ ಕಾರಣಕ್ಕೆ ಧೋನಿ ಬಹುತೇಕರಿಗೆ ಇಷ್ಟ ಆಗೋದು. ಇತ್ತೀಚೆಗೆ ಮಾಹಿ ಸ್ನೇಹಿತರೊಬ್ಬರ ಹುಟ್ಟುಹಬ್ಬದಲ್ಲಿ ಪಾಲ್ಗೊಂಡಿದ್ರು. ಅಷ್ಟೇ ಅಲ್ಲ, ಧೋನಿ ಗೆಳೆಯನಿಗೆ ಸರ್ಪ್ರೈಸ್ ಕೂಡ ಕೊಟ್ಟಿದ್ದಾರೆ. ಸ್ನೇಹಿತನ ಬರ್ತ್ಡೇ ಸೆಲೆಬ್ರೇಷನ್ನಲ್ಲಿ ಮಾಹಿ ಸಾಮಾನ್ಯರಂತೆ ಹಿಂದೆ ನಿಂತಿದ್ರು. ಕೊನೆಯಲ್ಲಿ ಕೇಕ್ ಕತ್ತರಿಸಿ ನೆಚ್ಚಿನ ಫ್ರೆಂಡ್ಗೆ ತಿನ್ನಿಸಿದ್ದಾರೆ. ಧೋನಿಯ ಸಿಂಪ್ಲಿಸಿಟಿಯನ್ನ ನೋಡಿ ಸ್ನೇಹಿತರ ಮನೆಯವರು ಕೂಡ ಫಿದಾ ಆಗಿದ್ದಾರೆ. ಇವಿಷ್ಟು ಇವತ್ತಿನ ಕ್ರಿಕೆಟ್ ರೌಂಡಪ್ ಸುದ್ದಿಗಳು. ನಮಸ್ಕಾರ.